ಮತ್ತು ಇಲ್ಲಿ ನೀವು ಬರೀ ಯೂಟ್ಯೂಬ್ನಲ್ಲಿ ಮಾತಾಡಿ ಅದನ್ನು ಫೋಕಸ್ ಮಾಡ್ತಾಯಿದ್ರಿ. ಇಲ್ಲಿ ಬರೀ ಮಾತಾಡೋದಲ್ಲ, ಇಲ್ಲಿ ಕೆಲಸನೂ ಮಾಡಿರ್ತೀರಾ, ಅದು ತೋರಿಸ್ತಾ ಇದ್ದೀರಾ. ಅದು ಭಾಳ ಒಳ್ಳೆ ಆಶಾದಾಯಕ ಬೆಳವಣಿಗೆ. ಏನು ಗೊತ್ತಾ, ಇದು ನಿಜವಾಗ್ಲೂ ನನಗೊಂದು ಎಮೋಷನಲ್ ಮೂಮೆಂಟು ತುಂಬ. ಸರ್ ಬೆನ್ ತಟ್ಬಿಡಿ ಸರ್ ಹಂಗೆ ನಿಮ್ಮದೊಂದು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ತೋಟದಲ್ಲೂ ಕೂಡ ಅದೇ ಪ್ರಾಬ್ಲಮ್ ಇತ್ತು. ಹೌದು. ಈಗ ಅದನ್ನು ಸೆಲೆಕ್ಟಿವ್ ಆಗಿ ಅದನ್ನು ರಿಮೂವ್ ಮಾಡಿ. ಹೌದು. ಆ್ಯಕ್ಚುಲಾಗಿ ಇದೊಂದು ಒಳ್ಳೆ ಉದಾಹರಣೆ. ವೈರಸ್ ಇನ್ಫೆಕ್ಟೆಡ್ ಪ್ಲಾಂಟು ಕೂಡ, ತೋಟನೂ ಕೂಡ ನಮ್ಮ ಮಾಮೂಲಿ ತೋಟ ಮಾಡೋದಕ್ಕೆ ಇದು ಒಳ್ಳೆ ಉದಾಹರಣೆ. ಈಗ ಇಲ್ಲೇನೆ ಒಂದು ಉದಾಹರಣೆ ಸೃಷ್ಟಿಯಾಗಿದೆ. ಮತ್ತು ವೈರಸ್ ಫ್ರೀ ಗಿಡಗಳು ಹೆಂಗಿರಬೇಕು, ಹೆಂಗಿರುತ್ತೆ ಗಿಡಗಳು ಅನ್ನೋದಕ್ಕೆ ಕೂಡ ಕೆಲವು ಬಂದವರಿಗೆ ಇದು ಒಂದು ಪ್ರೇರಣೆ ಆಗ್ತದೆ. ಬಂದು 2 ವರ್ಷದಿಂದ ಹೇಳಿದೆ ವೈರಸ್ ಅಂತ ಹೇಳ್ಬಿಟ್ಟು ಹೇಳೋಗಿದ್ರು. ಜಾಸ್ತಿ ಏನು ಮಾತಾಡಲಿಲ್ಲ ಸರ್. ಆಮೇಲೆ ನೋಮನ್ ಬಾಯಿ ಕೃಷ್ಣಣ್ಣ ರೆಗ್ಯುಲರ್ ಆಗಿ ಬರ್ತಾಯಿದ್ರು, ಹೇಳ್ತಾಯಿದ್ರು ವೈರಸ್ ಅಂತ. ಆ ವೈರಸ್ ಅಂತ ಹೇಳಿದಾಗ ನಾನು ಅವತ್ತು ನಿಜವಾಗ್ಲೂ ನಿದ್ರೆ ಮಾಡಿರಲಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟು ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಕ್ರಾಪು ಚೆನ್ನಾಗಿರಲಿಲ್ಲ, ಅದೇ ವರ್ಷ ಕಿತ್ತಾಕಿದೆ. ವಿತಿನ್ ಎ ವೀಕಲ್ಲಿ ಅದನ್ನು ಕಿತ್ತಾಕ್ಬಿಟ್ಟು. ಗುಡ್ ಮಾರ್ನಿಂಗ್. ಒಂದು ಖುಷಿ ವಿಚಾರ. ಯಾಕೆ ಅಂತಂದರೆ ಮೊನ್ನೆ ಲಕ್ಷ್ಮಣಣ್ಣ ಬಂದಿದ್ದರು. ಅದಾದಮೇಲೆ ಇನ್ನೊಬ್ಬರು ಗೆಸ್ಟ್ ಬಂದಿದ್ರು. ಅವ್ರು ಬಂದುಬಿಟ್ಟು ನಮ್ಮ ಗೆಸ್ಟ್ ಅಲ್ಲ, ನಮ್ಮ ಗುರುಗಳು ಎಲ್ಲನೂ ಅಂತ ಹೇಳ್ಬೋದು. ವೇಣುಗೋಪಾಲ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಒಂದು ಕ್ವಶನ್ ಕೇಳ್ತೀನಿ. 2 ವರ್ಷ ಹಿಂದೆ ಬಂದಿದ್ರೆ ಈಗ ಬರ್ತಾ ಇದ್ದೀರಾ ಸರ್, ಏನು ಅನಿಸ್ತಾರೆ ನಿಮ್ಗೆ ನೋಡಿ? ಏನು ಬದಲಾವಣೆ ಕಣ್ಣಿಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಅಷ್ಟೇ. ಥ್ಯಾಂಕ್ ಯು. ಮತ್ತು ಅದರಲ್ಲಿ ಮೆಣಸಾಗಲಿ, ಕಾಫಿ ಆಗಲಿ, ಎಲ್ಲದರಲ್ಲೂ ಕೂಡ ಬದಲಾವಣೆ ಕಾಣಿಸ್ತಾ ಇದೆ. ಹೊಸ ಯೋಚನೆಗಳು ಕೂಡ ಇಲ್ಲಿ ಬರ್ತಾ ಇದೆ. ಒಂದು ವೇಳೆ ಮರಗಳೆಲ್ಲ ಇಲ್ದಿದ್ದ ಕಡೆನೂ ಮೆಣಸು ಬೆಳೆಸಬೇಕು ಅಂದರೆ ಅದಕ್ಕೊಂದು ಕೆಲವು ಮಾದರಿಗಳು ತಯಾರಾಗ್ತಾ ಇದೆ ಇದರಲ್ಲಿ. ಅದರಲ್ಲಿ ನಾನು ಈಗ ಪನ್ನೀರು 2 ಹಾಕಿದ್ದೀರಾ ಕಂಬಗಳಿಗೆ. ನಾನು ಸಜೆಸ್ಟ್ ಮಾಡೋದು ಏನಂತ ಅಂದರೆ, ಈಗ ಸುಮಾರು ನಮ್ಗೆ ಆಯ್ಕೆಗಳಿದೆ. ಅದರಲ್ಲಿ ಕರಿಮುಂಡದ್ದು ಸೆಲೆಕ್ಷನ್ ಒಂದಿದೆ, ಕುಂಬಕಲ್ ಅಂತ, ಅದನ್ನು ಹಾಕ್ಬೋದು. ಮತ್ತು ಹಾಗೆಯೇ ಒಂದು ರೀತಿ ಒಳ್ಳೆ ತಳಿ ಕುದುರೆವಳ್ಳಿಯಿಂದ ಸೆಲೆಕ್ಟ್ ಮಾಡಿದ್ದು, ಸ್ಥಾನಿಕ ತಳಿಯಿಂದಲೇ ಡೆವಲಪ್ ಮಾಡಿದ್ದು, ಪೂರ್ ಅಂದ್ಬಿಟ್ಟು. ಅದು ಕೂಡ ಈ ಕಂಬಕ್ಕೆ ನಾವು ಹಾಕೊಂಡು ಹೋಗ್ಬೋದು. ಅವು ಹೆಚ್ಚು ಶೀತ ಆಗಲಿ, ನೀರು ನಿಂತರೂ ಕೂಡ ಸ್ವಲ್ಪ ಬದುಕುತ್ತೆ. ಮತ್ತು ಇನ್ನೊಂದು, ಈಗ ನಿಮ್ಮ ಆಯ್ಕೆ P4 ಸರಿ ಇದೆ, ಅಲ್ಲ P2 ಸರಿ ಇದೆ, P1 ಬೇಡ. P1 ಏನಿದ್ರು ನಮಗೆ ದೊಡ್ಡ ಮರಕ್ಕೆ ಅದರ ಫಸಲು ಪ್ರಮಾಣ ಜಾಸ್ತಿ ಇರಬೇಕಂತ ಕಡೆ ನಾವು ಹಾಕೊಂಡು, ಇಲ್ಲಿ ಏನಿದ್ರು ಬೇರೆ ಆಯ್ಕೆಗಳು ನಾವು ತೊಗೊಳ್ಬೇಕು. ಮತ್ತು ಇಲ್ಲಿ ತೇವಮ್ ನೀವು ಹಾಕಿಲ್ಲ, ತೇವಮು ಕೂಡ ಅಷ್ಟೇ 2 ವರ್ಷದಲ್ಲೇ ನಮಗೆ ಫಸಲು ಕೊಡೋ ಅಂಥ ವೆರೈಟಿ, ಅದನ್ನು ನಾವು ಹಾಕ್ಕೋಬೋದು. ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ತಳಿ ಅಂತಂದರೆ, ಈಗ ನಾವು ಶ್ರೀಕರ, ಶುಭಕರ ಅವೆಲ್ಲ ಕರಿಮುಂಡ ತಳಿ. ಮತ್ತು ಹಾಗೆಯೇ P4 ನಾನು ಹೇಳಿದೆ, ಅದು ಕುದುರೆವಳ್ಳಿಯಿಂದ ಸೆಲೆಕ್ಟ್ ಮಾಡಿದ್ದ ತಳಿ, ಅದು ಕೂಡ ನಾವು ಹಾಕೊಳ್ಬೋದು. ಮತ್ತು ನೀವೇನಾದರೂ ಶಿಂಷ ಹತ್ರ, ಮಳವಳ್ಳಿ ಹತ್ರ ಅಲ್ಲಿಗೆ ಬಂದರೆ ನಮಗೆ ನೀವು ಹೊಸದು ಇದು ಮೆದ್ಲಲ್ಲಿರೋದು ಒಂದು ಪೇಜನ್ನೇ ನೀವು ಓಪನ್ ಮಾಡ್ಕೊಳ್ತೀರಾ. ಅಂದರೆ ನಮಗೆ ಅಲ್ಲಿ ಸ್ವಲ್ಪ ಕ್ಲೋಸ್ ಆಗಿ ಬಂದು ಚೆನ್ನಾಗಿ ಬೆಳೆದಿದೆ ಬಳ್ಳಿಗಳೆಲ್ಲ. ಆಮೇಲೆ ಅಲ್ಲಿ ಅಡಿಕೆಯಲ್ಲಿ ಆದ್ದರಿಂದ ತುರ ಜಾಸ್ತಿ ನಾವು ಸ್ಟ್ರೆಸ್ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಎಲ್ಲ P1 ಎಲ್ಲ ವೆಜಿಟೇಟಿವ್ ಫೇಸ್ ಕೊಟ್ಟೋಗಿದೆ. ಅದರಲ್ಲಿ P2 ಚೆನ್ನಾಗಿ ಬಂದಿದೆ. ನೀಲಮುಂಡಿ ಫಸಲು ಚೆನ್ನಾಗಿದೆ. ಕರಿಮುಂಡದ್ದು ಮಾಮೂಲಿ ಕರಿಮುಂಡ ಒಂದು ಟ್ರಿವೆಂಡಮಿಂದ ತಂದ್ವಿ. ಆಮೇಲೆ ಶ್ರೀಕರ ಚೆನ್ನಾಗಿದೆ. ಹೀಗೆ ಆಮೇಲೆ P5 ಕೂಡ ನಾವು ಶಾರ್ಟ್ ಲಿಸ್ಟ್ ಮಾಡಿದಾಗ ಟಾಪ್ 1 ಬಂದಿದ್ದು ನಮಗೆ 2ನೇ ವರ್ಷದಿಂದಲೇ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷದ ಫಸಲು ತೊಗೊಂಡಾಗ P5 ಬಂದಿದೆ. ಆ P5ನೇ ಅವರು ಸೆಲೆಕ್ಟ್ ಮಾಡಿ ಅವರು ಹಾಕೊಂಡ್ರು. ಅದು ಕೂಡ ಚೆನ್ನಾಗಿದೆ. P5 ಅಂದರೆ ಅದಕ್ಕೆ ಸ್ವಲ್ಪ ಮೊಟ್ಟೆ ಆಕಾರದ ಕಾಳು, ಮತ್ತು ಅದು ರಿಕವರಿ ಸ್ವಲ್ಪ ಕಡಿಮೆ, ಡ್ರೈಯೇಜ್. ಈಗ ನಾವು 34 ಆವರೇಜ್ ಬಂದರೆ P1ನಲ್ಲಿ, ಅದರಲ್ಲಿ 29-30 ಬಂದ್ಬಿಡುತ್ತೆ. ಆದರೆ ಲಾಸ್ಟ್ ಸ್ಟೇಜಲ್ಲಿ ಕೊನೆಯದು ಒಂದು ಫೋಲಿಯೋ ನ್ಯೂಟ್ರಿಷನ್ ಕೊಟ್ಟು ಬುಡಕ್ಕೆ ನಾವು ನೀರು ಕೊಡೋದಂಥ ವ್ಯವಸ್ಥೆ ಮಾಡಿದ್ರೆ ಅದು ಕೂಡ 32 ಮುಟ್ಬೋದು. ಒಂದು ಸಮಸ್ಯೆ ಏನಂತಂದರೆ P5ಗೆ ಮೀಲಿ ಬಗ್ಗು ಮತ್ತು ನೆಮಟೋಡು ಸಸೆಪ್ಟಬಿಲಿಟಿ ಇದೆ. ಅದಕ್ಕೆ ಬೇಕಾದ ಕ್ರಮಗಳು ತೊಗೊಂಡಿರ್ಬೋದು. ಅಲ್ಲಿ ಏನು ಮಾಡ್ತಾರೆ, ಅದು ನಾವು ಯಾವುದೋ ಕೆಮಿಕಲ್ ಆಪ್ಷನ್ಗೆ ಹೋಗಿಲ್ಲ, ಎಲ್ಲ ಬಯೋ ಕಂಟ್ರೋಲ್ ಆಪ್ಷನ್ಸೇ ತೊಗೊಂಡಿರೋದು. ಏನು ಡಾಕ್ಯುಮೆಂಟ್ ಆಗಿದೆಯೋ ರಿಲೇಬಲ್ ಸೋರ್ಸಿಂದ ಆ ಬಯೋ ಕಂಟ್ರೋಲ್ ಏಜೆಂಟ್ಸೇ ನೆಮಟೋಡ್ ಸಪ್ರೆಸ್ ಮಾಡಲಿಕ್ಕೆ, ಮೀಲಿಬಗ್ ಸಪ್ರೆಸ್ ಮಾಡಲಿಕ್ಕೆ ಅದನ್ನು ಹಾಕ್ಕೊಳ್ತಾ ಇದೆ. ಮತ್ತು ಅಡಿಕೆಗೆ ಇದು ಮಾಮೂಲಿ ರೂಟ್ ಗ್ರಬ್ ಒಂದು ಬರುತ್ತೆ,
ಅದಕ್ಕೂ ಕೂಡ ನಾವು ಬಯೋಕಂಟ್ರೋಲ್ ಏಜೆಂಟ್ಸು ಅಲ್ಲಿ ನಾವು ಹಾಕ್ಕೊಂಡಿರ್ತೀವಿ. ಓಕೆ. ಇನ್ನು ಅದನ್ನು ವಿವರಣೆ ಮಾಡಲಿಕ್ಕೆ ಈಗ ಜಾಸ್ತಿ ಸಮಯ ಇಲ್ಲ, ಹೌದು. ಬಟ್ ಈಗಾಗಲೇ ಅದನ್ನು ಡಾಕ್ಯುಮೆಂಟ್ ಆಗಿದೆ. ಓಕೆ. ಈಗ ಬ್ಲೂಮ್ ಬಯೋಟೆಕ್ ಮತ್ತು ಸುಮಾರು ಕಂಪ್ನಿಗಳು ಅದನ್ನು ಹೌದು. ಮಲ್ಟಿಪ್ಲೈ ಮಾಡ್ತಾ ಇದೆ. ಹೌದು. ಅದು ಕರೆಕ್ಟ್ ಟೈಮ್ನಲ್ಲಿ ಸರಿಯಾಗಿ ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ರೆ ಅದರಲ್ಲೇನು ಸಮಸ್ಯೆ ಇಲ್ಲ. ಓಕೆ. ಅಲ್ಲಿ ನಾವು ಬೋರ್ಡನ್ನು ಹೊಡಿಯಲ್ಲ, ಓಕೆ. ಯಾವ ಕೆಮಿಕಲ್ಸು ಯೂಸ್ ಮಾಡೋದಿಲ್ಲ. ಓಕೆ. 27 ಇಂಚು ಇಂದ 32 ಇಂಚ್ ಮಳೆ ಬೀಳೋ ಜಾಗ ಹೌದು. ಎಲ್ಲ ಫರ್ಟಿಗೇಷನಲ್ಲಿ ಬರ್ತಾ ಇದೆ. ಹೌದು. ಬಟ್ ನಾನು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಅಂತಂದರೆ, ಓಕೆ. ಪನ್ನೀರು ಒಂದೇ ಪೆನೆಸಿ ಅಲ್ಲ, ಓಕೆ. ಅಂದರೆ ಎಲ್ಲಕ್ಕೂ ಹೌದು. ಉತ್ತರ ಅಲ್ಲ. ಹೌದು. ಬೇರೆ ವೆರೈಟಿಗಳಿಗೂ ಹೋದರೆ ನಾವು ಅದು ಈಗ ನಾನು ಈಗಲೂ ಕೂಡ ದೊಡ್ಡ ಮರಗಳಿಗೆ ಹೌದು. ಹೆಚ್ಚು ಫಸಲು ಕೊಡಲಿಕ್ಕೆ ಹೌದು. ಪನ್ನೀರು 2ನೇ ಬೇಕು. ಓಕೆ. ಪನ್ನೀರು 1, ಪನ್ನೀರು 2 ಓಕೆ. ಮತ್ತು ಮಿಕ್ಕಿದ್ದು ಸ್ಟ್ರೇಚರ್ಗಳು ಕಡಿಮೆ ಇರುತ್ತೆ. ಓಕೆ ಸರ್. ಈಗ ನಾವು ನಿನ್ನೆದು ನಾನು ಅನುಭವ ಹೇಳ್ಕೊಂಡು ಹೋದರೆ, ಪ್ರಾಯೋಗಿಕವಾಗಿ ಒಂದು 300 ಗಿಡ ತಂದರು. ಓಕೆ. ಜಾಗ ಮಲ್ಲಿಪಟ್ಟಣದ ಹತ್ರ, ಓಕೆ. ಬೆಸೂರು ಅಂದ್ಬಿಟ್ಟು ಓಕೆ. ಕೊಡ್ಲಿಪೇಟೆ ಹತ್ರ ಅದರ ನೀವು ಸರಗಳು ಅದರದ್ದು ಫಸಲು ಪ್ರಮಾಣ ನೋಡಿದ್ರೆ ಬೇರೆ ಯಾವ ವೆರೈಟಿಗಳು ಮುಟ್ಟೋದಿಲ್ಲ. ಓಕೆ. ಅದನ್ನು ಶಾಂಭವಿ ಅಂತ ನಾವು ಓಕೆ. ಮಾಡ್ಕೊಂಡಿದ್ದೀವಿ. ಹೌದು. ಅದು ಕೂಡ ಇಲ್ಲಿ ಒಂದು 20 ಕಂಬಗಳಿಗೆ ಅದನ್ನು ಹಾಕ್ಕೊಂಡ್ರೆ ಓಕೆ. ಅದು ವೆರೈಟಿ ಕೂಡ ನಾವು ಕನ್ಸರ್ವ್ ಮಾಡ್ದಂಗೆ ಆಗುತ್ತೆ. ಹೌದು. ಮತ್ತು ನಿಮಗೆ 1.5 ವರ್ಷದಲ್ಲೇ ಈಗ ಇವರು ತೋಟದಲ್ಲಿ ನಾನು ನೋಡಿದೆ, ಒಂದೇ ವರ್ಷಕ್ಕೇ ಬಂದಿದೆ. ಹೌದು. ಸರ್ ಚೆನ್ನಾಗಿದೆ ಓಕೆ. ಕಾಳು, ಆಮೇಲೆ ರುಚಿನೂ ಚೆನ್ನಾಗಿದೆ. ಓಕೆ. ಅದಿನ್ನೂ ರಿಜಿಸ್ಟರ್ ಆಗಿಲ್ಲ ವೆರೈಟಿ, ಓಕೆ. ರಿಜಿಸ್ಟ್ರೇಷನ್ ಹೋಗಿದೆ, ಓಕೆ. ಆದರೆ ಅದು ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಅಂದರೆ ಅಂಥದ್ದಕ್ಕೆ ನಾವು ಕೈ ಹಾಕಬೇಕು. ಸೂಪರ್. ಮತ್ತು ಇಲ್ಲಿ ನೀವು ಬರೀ ಯೂಟ್ಯೂಬ್ನಲ್ಲಿ ಮಾತಾಡಿ ಅದನ್ನು ಫೋಕಸ್ ಮಾಡ್ತಾಯಿದ್ರಿ. ಇಲ್ಲಿ ಬರೀ ಮಾತಾಡೋದಲ್ಲ, ಇಲ್ಲಿ ಕೆಲಸನೂ ಮಾಡಿರ್ತೀರ, ಅದು ತೋರಿಸ್ತಾ ಇದ್ದೀರಾ. ಸರ್ ಥ್ಯಾಂಕ್ ಯು ಸರ್. ಅದು ಭಾಳ ಒಳ್ಳೆ ಹೌದು. ಆಶಾದಾಯಕ ಬೆಳವಣಿಗೆ. ಥ್ಯಾಂಕ್ ಯು. ಯಾಕಂದ್ರೆ ಮಾತುನವರೆಲ್ಲ ಹೌದು ಕೃತಿಲಿ ಸೋಲ್ತಾರೆ, ಇಲ್ಲಿ ಮಾತೂ ಸಕ್ಸಸ್ ಆಗಿದೆ, ಕೃತಿಲೂ ಚೇಂಜ್ ಆಗಿದೆ. ಸರ್ ಥ್ಯಾಂಕ್ ಯು. ಮತ್ತು ಇನ್ನೊಂದೇನು ಗೊತ್ತಾ, ಇದು ನಿಜವಾಗ್ಲೂ ನನಗೊಂದು ಎಮೋಷ್ನಲ್ ಮೂಮೆಂಟು ತುಂಬ. ಹಾಂ ಸರ್, ಬೆನ್ ತಟ್ಬಿಡಿ ಸರ್ ಹಂಗೆ ನಿಮ್ಮದೊಂದು. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯವಾಗಿ ನಮ್ಮ ಬೆಳೆಗಾರ ಮಿತ್ರರು ಮಾಡೋದೇನಂದರೆ ತಪ್ಪು, ಒಂದಷ್ಟು ಸರಗಳು ನೋಡಿ ಚೂರು ಅಂದರೆ 3-4 ಕಾಳು ನೋಡಿದ ತಕ್ಷಣ ಬಳ್ಳಿನ ಯಾಕೆ ಕತ್ತರಿಸ್ಬೇಕು ಹಾಗೆ ಅಂದ್ಬಿಟ್ಟು ವೈರಸ್ನೇ ತೋಟದಲ್ಲಿ ಸಾಕ್ತಾ ಇರ್ತಾರೆ. ನಿಮ್ಮ ತೋಟದಲ್ಲೂ ಕೂಡ ಅದೇ ಪ್ರಾಬ್ಲಮ್ ಇತ್ತು. ಹೌದು. ಈಗ ಅದನ್ನು ಸೆಲೆಕ್ಟಿವ್ ಆಗಿ ಅದನ್ನು ರಿಮೂವ್ ಮಾಡಿ, ಹೌದು, ಆ್ಯಕ್ಚುಲಾಗಿ ಇದೊಂದು ಒಳ್ಳೆ ಉದಾಹರಣೆ. ವೈರಸ್ ಇನ್ಫೆಕ್ಟೆಡ್ ಪ್ಲಾಂಟು ಕೂಡ, ತೋಟನೂ ಕೂಡ ನಾವು ಮಾಮೂಲಿ ತೋಟ ಮಾಡೋದಕ್ಕೆ ಇದು ಒಳ್ಳೆ ಉದಾಹರಣೆ. ನಾವು ಮೊದಲು ಏನೇನು ಕೊಡಗಿಂದು ಬಾಳೆಲೆ ಮತ್ತು ಪಾಲಿಬೆಟ್ಟ ಅದು ಕೆಲವು ಏರಿಯಾದ ಉದಾಹರಣೆಗಳು ತೊಳ್ತಾ ಇದ್ವಿ. ಈಗ ಇಲ್ಲೇನೇ ಒಂದು ಉದಾಹರಣೆ ಸೃಷ್ಟಿಯಾಗಿದೆ. ಮತ್ತು ವೈರಸ್ ಫ್ರೀ ಗಿಡಗಳು ಹೆಂಗಿರಬೇಕು, ಹೆಂಗಿರುತ್ತೆ ಗಿಡಗಳು ಅನ್ನೋದಕ್ಕೆ ಕೂಡ ಕೆಲವು ಬಂದವರಿಗೆ ಇದು ಒಂದು ಪ್ರೇರಣೆ ಆಗ್ತದೆ. ಒಳಗಡೆ ನೋಡಿ ಫಸಲು, ನಾವು ವಿಯೆಟ್ನಾಮಲ್ಲಿ ಏನು ಗಿಡ ನೋಡಿದ್ವು, ಅದೇ ಕ್ರಾಪ್ ನೋಡಿ ಹಂಗೆ ಇದೆ ನೋಡಿ, ನೋಡ್ಕೊಳ್ಳಿ. ಸೀಂಟುವಾರ ಮುಂದೆ ಹೌದು ನಿಮ್ಗೆ ಯಾವುದೂ ಇಲ್ಲ, ಕರೆಕ್ಟಾಗಿ ಅದನ್ನು ಸೆಲೆಕ್ಟ್ ಮಾಡಿ ಗಿಡ ಬೀಜ ನೋಟ್ಸ್ ಎಲ್ಲ ಇದೆ. ಸರ್ ಆಗಲೇ ಹೇಳ್ತಿದ್ದಂಗೆ ಲಾಸ್ಟ್ ಟೈಮ್ ನೀವು ಬಂದು 2 ವರ್ಷದಿಂದ ಹೇಳಿದೆ ವೈರಸ್ ಅಂತ ಹೇಳ್ಬಿಟ್ಟು ಹೇಳೋಗಿದ್ರು, ಜಾಸ್ತಿ ಏನು ಮಾತಾಡಲಿಲ್ಲ ಸರ್. ಆಮೇಲೆ ನೋಮನ್ ಬಾಯಿ ಕೃಷ್ಣಣ್ಣ ರೆಗ್ಯುಲರ್ ಆಗಿ ಬರ್ತಾಯಿದ್ರು, ಹೇಳ್ತಾಯಿದ್ರು ವೈರಸ್ ಅಂತ. ಆ ವೈರಸ್ ಅಂತ ಹೇಳಿದಾಗ ನಾನು ಅವತ್ತು ನಿಜವಾಗ್ಲೂ ನಿದ್ರೆ ಮಾಡಿರಲಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟು ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಕ್ರಾಪು ಚೆನ್ನಾಗಿರಲಿಲ್ಲ, ಅದೇ ವರ್ಷ ಕಿತ್ತಾಕಿದೆ. ವಿತಿನ್ ಎ ವೀಕಲ್ಲಿ ಅದು ಕಿತ್ತಾಕ್ಬಿಟ್ಟು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿಕೊಂಡು ಮಾಡಿದ್ವಿ. ಇವತ್ತು ನೋಡಿ, ಇವತ್ತು ಸರ್ ಬಂದು ಹೇಳ್ತಾರೆ ಒಂದೇ ಒಂದು ನಿಮ್ಮಲ್ಲಿ ವೈರಸ್ ಇಲ್ಲ ಅಂತ ಹೇಳ್ಬೇಕು. ಅದೊಂದು ಅಚೀವ್ಮೆಂಟ್ ನಂಗೊಂದು ಖುಷಿ ಅದು ನಿಜವಾಗ್ಲೂ. ಯಾಕೆಂದರೆ ನಾವು ಕಷ್ಟಪಟ್ಟಿದ್ದಕ್ಕೆ ಅದು ಯಾರೆಲ್ಲ ನಮ್ಮದು ಸರ್ ಬಂದು ಹೇಳ್ಬೇಕಾರಂತೂ ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಈಗಂತೂ ಯೂಟ್ಯೂಬ್ನು ವೀರುಗಳು ಶುರುವಾದ ಮೇಲೆ ಕಂಬಗಳು ಹಾಕೋದು, ವೆರೈಟಿಗಳು ಹಾಕೋದು, ಫೋಟೋ ತೆಗ್ಸೋದು, ಒಂದು 8 ತಿಂಗಳಾದಮೇಲೆ ಅದನ್ನು ಅಪ್ಲೋಡ್ ಮಾಡೋದು, ಇದೆಲ್ಲ ಮಾಮೂಲಿ ಇದೆ. ಆದರೆ ಅದನ್ನು ಹಾಕೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾಳ ಮುಖ್ಯ. ನೋಡಿ ಇಲ್ಲಿ ಟೋಟ್ಲಿ ವೈರಸ್ ಫ್ರೀ, ಒಳ್ಳೆ ಸೂಪರ್ ಮೆಟೀರಿಯಲ್ ಇದೆ ಇಲ್ಲಿ. ಮುಂದೆ ಕೂಡ ಇದನ್ನು ನಾವು ಬಾಲ್ ಮೆಥಡಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ಮತ್ತು ಆ ಹೈಟ್ ಮುಟ್ಟಿದ ನಂತರ ಪ್ರತಿಯೊಂದು ಬಳ್ಳಿನಲ್ಲೂ ಕೂಡ ಒಂದು 14-15 ಟರ್ಮಿನಲ್ ಶೂಟ್ ಸಿಕ್ಕುತ್ತೆ. ಒಂದೇ ವರ್ಷದ ಫಸಲು ಬೇಕು ಅಂದರೆ ಅದನ್ನು ನಾವು ತೆಗೆದು ನಾವು ಮಾಡ್ಕೊಂಡು ಹೋಗ್ಬೋದು. ಇದು ನಾನು 1 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ವರ್ಷ ಸರ್, ಒಂದೇ ವರ್ಷ. ನೆಕ್ಸ್ಟ್ ಇಯರ್ಗೆ ನೋಡಿ ಈ ಲ್ಯಾಟ್ರಲ್ಸ್ ಎಲ್ಲ ಫಸಲು ಕೊಡ್ಲಿಕ್ಕೆ ಶುರು ಆಗುತ್ತೆ. ಒಂದು 7-9 ಸರಗಳು ಬರುತ್ತೆ. ಎಷ್ಟು ಲ್ಯಾಟ್ರಲ್ಸ್ ಬಂದಿರುತ್ತೋ ಅಷ್ಟು ನಮ್ಮಲ್ಲಿ ಬರುತ್ತೆ. ಸೊ ಇದು ಮಾಡೆಲ್ಗಳು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಆಮೇಲೆ ಏನಂದರೆ ಒಂದು
ಎಲ್ಲ ಇದು ಸ್ಮಾಲ್ ಹೋಲ್ಡಿಂಗ್ಸ್ ಇರೋರು, ಸ್ವತಃ ಒಂದೇ ಕುಟುಂಬನೇ ಹೋಗಿ ಕೆಲಸ ಮಾಡೋರಿಗೆ ಇದು ಒಳ್ಳೆಯ ಉದಾಹರಣೆಗಳಾಗುತ್ತೆ. ಮತ್ತು ನಂತರ ಇಲ್ಲಿಷ್ಟೊಂದು ಹುಲ್ಲು ಉಂಟು, ಇದನ್ನ ಹೇಗಪ್ಪ ತೆಗೆದು ಅನ್ನೋದಕ್ಕೆ ನಾವು ಅಚ್ಚುಕಟ್ಟಾಗಿ ವೀಡ್ ಮ್ಯಾಟ್ನೇ ಹಾಕೊಂಡು ಹೋಗ್ಬೋದು, ಮತ್ತು ವೀಡ್ ಮ್ಯಾಟ್ ಹಾಕೊಂಡು ಹೋಗ್ಬೋದು. ಮತ್ತು ಆವಾಗ ಇದರಲ್ಲಿ ನ್ಯೂಟ್ರಿಷನ್ ಕಾಂಪಿಟೇಷನ್ ಬರೋದಿಲ್ಲ. ಕಂಬ ಏನು 100% ಇದೆ ತಿನ್ನುತ್ತೆ ಸರ್. ಎಲ್ಲ ಏನಾಗ್ತೀವೋ ಅದಕ್ಕೆಲ್ಲ ಮಾಡೋದಕ್ಕೆ ಈ ಹುಲ್ಲು ಹೋಗೋ ಶೇರು ಕೂಡ ನಾವು ಇದು ವೀಡ್ ಮ್ಯಾಟ್ ಹಾಕೊಂಡು ನಾವು ನೋಡ್ಕೊಂಡು ಹೋಗ್ಬೋದು. ಚಿಕ್ಕ ಹೋಲ್ಡಿಂಗ್ಸು 1 ಎಕರೆ 1.5 ಎಕರೆ 2 ಎಕರೆ ಹೀಗೆ ತೋಟ ಮಾಡೋರಿಗೆ ಇಂಥವೆಲ್ಲ ಉದಾಹರಣೆಗಳು ನಾವು ಮುಂದೆ ಮಾಡ್ಕೊಳ್ಬೋದು. ಈಗ ನಾವು ಒಂದು ಟೈಮ್ನಲ್ಲಿ ಕಾರ್ಡೋಮ್ನಲ್ಲಿ 1,05,000 ಹೆಕ್ಟೇರಷ್ಟು ಜಾಗ ಇತ್ತು. ಪ್ರೊಡಕ್ಷನ್ ಭಾಳ ಕಡಿಮೆ ಇತ್ತು. ಈಗ ಬರೀ 55,000 ಹೆಕ್ಟೇರಲ್ಲಿ ಇದು ಏಲಕ್ಕಿ ಬೆಳೀತಾ ಇದ್ದಾರೆ. ಆದರೆ ಪ್ರೊಡಕ್ಷನ್ 22,000 ಡಬಲ್ ಆಗಿದೆ. ಇಲ್ಲ ಆಗಿದೆ, 2.5 ಟೈಮ್ಸ್ ಆಗಿದೆ. ಅದೆಲ್ಲ ಏನಂತಂದರೆ ಒಳ್ಳೆ ಮೆಟೀರಿಯಲು, ಎಲ್ಲ ಇನ್ಪುಟ್ಸು, ಅದೆಲ್ಲ ಅದು ಸೇರೋಗ್ತಾ ಇದೆ. ಅದೇ ಥರ ನಾವು ಕಾಳುಮೆಣಸಲ್ಲೂ ಕೂಡ ನಾವು ಕ್ರಾಂತಿ ಮಾಡ್ಬೋದು. ಈ ಕಾಳುಮೆಣಸು ಅಂತಂದರೆ ಯಾವಾಗಲೂ ಅದಕ್ಕೊಂದು ಇದಿದೆ, ನಮ್ಮೊಂದು ದೇಶದ ಹಿಸ್ಟ್ರಿನೇ ಚರಿತ್ರೆನೇ ಬದಲಾವಣೆ ಮಾಡ್ಬೇಕಾದ್ರೆ ಇದೊಂದು ಭಾಳ ಪ್ರಮುಖ ಕಾರಣ. ಕಾಳುಮೆಣಸು ಅದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಾ ಇದ್ರು. ಈಗ ಇವೆಲ್ಲ ನಮಗೆ ಮುಂದಿನ ದಿನಗಳಿಗೆ ಒಳ್ಳೆಯ ಉದಾಹರಣೆಗಳಾಗುತ್ತೆ. ನೋಡಿ ಹೀಗೆ ಹಾಕಿದ್ದೀವಿ, ಫುಲ್ ಕ್ಲೀನಾಗಿ ಸಾಲಲ್ಲಿದೆ. ಮತ್ತು ಇಲ್ಲಿ ನೋಡಿ ಇಲ್ಲಿ ಸಾಲಲ್ಲಿದೆ. ನಿಮ್ಮ ತೋಟ ಇಡೀ ಹಿಂಗೆ ಸಾಲಲ್ಲಿದೆ, ಯಾಕೆಂದರೆ ಇದು ಓಪನ್ ಇರೋದ್ರಿಂದ ನಿಮಗೆ ಸಾಲ ಕಾಣಿಸುತ್ತೆ. ಅದೇ ಅಣ್ಣ, ಮತ್ತು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯ್ತು ಇವರೆಲ್ಲ ಬಂದಿದ್ದು. ನಿನ್ನೆ ಬೇರೆ ಬಂದಿದ್ದರು, ಇವತ್ತು ಬೇರೆ ಬಂದಿದ್ದಾರೆ. ತುಂಬ ಖುಷಿ. ನೋಡಿ ಯಾಕೆ ಈ ಥರ ಸಪೋರ್ಟ್ ಮಾಡ್ಬೇಕು ಹೇಳಿ. ನಿನ್ನೆ ಬೇರೆ ಬಂದಿದ್ದಾರೆ, ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ. ಅವ್ರು ಬಂದಿವತ್ತಂದರೆ ಅವ್ರು ನಿಜವಾಗ್ಲೂ ನಮ್ಮದು ಒಂಥರ ಏನಂತಂದರೆ ವೆಲ್ ವಿಷರ್ ಅಂತ ಹೇಳ್ಬೋದು. ನಾನು ಬಂದುಬಿಟ್ಟು ಈ ಥರ ಮಾಡಿ. ಮತ್ತು ರೆಗ್ಯುಲರಾಗಿ ವೇಣುಗೋಪಾಲ್ ಸರ್ ಸಖತ್ ಬ್ಯುಸಿ ಇರ್ತಾರೆ. ಅರ್ಜೆಂಟಿಗೆ ಕಾಲ್ ಮಾಡೋಣ, ಲಕ್ಷ್ಮಣನಿಗೆ ಕಾಲ್ ಮಾಡ್ತೀನಿ. ಆಮೇಲೆ ವೇಣುಗೋಪಾಲ್ ಸರ್ ಅವ್ರು ಕೇಳ್ತಾರೆ ಈಗ ಅಂತ. Know that they ride or die. I keep boys by my side.